ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ. ದೇವರ ವಾಕ್ಯವು ಅದು ಜೀವವುಳ್ಳದ. ಹಲ್ಲೆಲೂಯಾ. ಸೊ ಈ ಸಮಯದಲ್ಲಿ ನಾವು ಪ್ರಾರ್ಥಿಸಿಕೊಂಡು ನೇರವಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಅಪ್ಪ ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ಎಸಪ್ಪ, ನಿನ್ನ ಪರಿಶುದ್ಧ ಆತ್ಮನಲ್ಲಿ ಪ್ರಸನ್ನತೆಯಲ್ಲಿ ನಮ್ಮನ್ನು ಮರೆ ಮಾಡು ರಾಜ. ಈ ವಾಕ್ಯವನ್ನು ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ರಾಜ ಎಸ್ವೇ ಆ ವಾಕ್ಯವು ಕಾರ್ಯ ಮಾಡುವಾಗೆ, ಅವರ ಜೀವಿತವು ರೂಪಿಸಲ್ಪಡುವಾಗೆ ನೀನು ಸಹಾಯ ಮಾಡು. ಪ್ರಾರ್ಥನೆ ಕೇಳಿದೆ, ಅದಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥನೆ, ಆಮೆನ್ ಆಮೆನ್. ಪ್ರೈಸ್ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವರಾಗಿದ್ದಾರೆ. ಇದಕ್ಕೆ ಮುಂಚಿತವಾಗಿ ನಾನು ಮಾತಾಡಿದ್ದೀನಿ ಆಲ್ರೆಡಿ, ಕುರುಬನು ಅಥವಾ ಅರಸನು ಎಂಬ ಕಾನ್ಸೆಪ್ಟಲ್ಲಿ. ಸೊ ಅವತ್ತು ಸಮಯ ಆಗಿರೋದ್ರಿಂದ ನಾನು ಬೇಗನೆ ಮುಗಿಸಿದೆ. ಮತ್ತು ಅದೇ ಒಂದು ಭಾಗದಲ್ಲಿ ಮುಂದುವರಿದು ನಾನು ಪ್ರಾರ್ಥನೆ ಮಾಡುವಾಗ ಸೊ ಆ ವಾಕ್ಯ ಇನ್ನೂ ಹೆಚ್ಚಾಗಿ ನನ್ನನ್ನು ಬಲಪಡಿಸಿತು. ಸರಿ ಮಾತಾಡಿದಾಗೆ ಮೀಕ 5ನೇ 4ನೇ ವಾಕ್ಯ ಮತ್ತು ಮೀಕ 7ನೇ 14 ವಾಕ್ಯದಲ್ಲಿ ಮಾತಾಡಿದ್ದೀನಿ. ಇವತ್ತು ಅದೇ ಕುರುಬನು ಅಥವಾ ನಾನು ಟೈಟ್ಲ್ ಏನು ಕೊಡ್ತೀನಿ, ಕುರುಬನು ಅಥವಾ ಅರಸನೆಂಬುದಾಗಿ. ನನ್ನ ದೇವರು ಆತನು ಕುರುಬನಾಗಿದ್ದಾನೆ ಮತ್ತು ಆತನು ರಾಜಾದಿ ರಾಜನಾಗಿದ್ದಾನೆಂಬುದಾಗಿ. ಸೊ ಅದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಹಲ್ಲೆಲೂಯ. ಸೊ ಮೀಕ 5:4 ಓದಿರೋದು ತುಂಬ ಚೆನ್ನಾಗಿರ್ತದ. ಅಲ್ಲಿ ತುಂಬ ಬ್ಲೆಸ್ಸಿಂಗ್ ಆಗಿ ಬರೆಯಲ್ಪಟ್ಟಿದೆ. ಅಂದರೆ ಆತನು ನಿಂತುಕೊಂಡು ತನ್ನ ಹಿಂಡನ್ನು ಪರಾಮರಿಸ್ತಾನೆ ಎಂಬುದಾಗಿ. ಇವತ್ತು ಯೆಶಾಯ ಪ್ರವಾದನೆ ಗ್ರಂಥ ಕರ್ತನಿಗೆ 40:11 ವಾಕ್ಯ ಬರೆಯಲ್ಪಟ್ಟಿದೆ. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು ಎಂಬುದಾಗಿ. ಇಲ್ಲಿ ಕುರುಬನ ಒಂದು ಗುಣಲಕ್ಷಣಗಳು ಬರೆಯಲ್ಪಟ್ಟಿದೆ ಈ ವಾಕ್ಯದಲ್ಲಿ. ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನೆಂಬುದಾಗಿ. ಅಂದರೆ ದೇವರ ಈ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಕುರುಬನ ವಿಷಯವಾಗಿ, ಅಂದರೆ ಆತನು ಪ್ರೀತಿ ಬಹಳ ಬಹಳ ವಿಶೇಷವಾದ ಎಂಬುದ ರೀತಿಯಾಗಿ ಇಲ್ಲಿ ದೇವರ ಒಂದು ವರ್ಣನೆ ಬರೆಯಲ್ಪಟ್ಟಿದೆ. ಅಂದರೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ಆತನ ಕುರುಬನಾಗಿ ಹಿಂಗೆ ಮೇಯಿಸ್ತಾನೆ, ತನ್ನ ಮಕ್ಕಳನ್ನ ಯಾವ ರೀತಿಯಾಗಿ ನಡೆಸ್ತಾನೆ ಎಂಬುದಾಗಿ. ಸೊ ತನ್ನ ಮಂದಿಯನ್ನು ಮೇಯಿಸುವನು, ಆತನ ಒಳ್ಳೆ ರೀತಿಯಾಗಿ ಮೇಯಿಸ್ತಾನ. ಮತ್ತು ಮರಿಗಳನ್ನು ತನ್ನ ಕೈಯಿಂದ ಕೂಡಿಸಿ ತನ್ನ ಎದೆಗೆತ್ಕೊಳ್ತಾನಂತ. ಅಂದ್ರೆ ಇದು ಹಾರ್ಟ್ಫುಲ್ ಸೆಂಟೆನ್ಸ್, ಅಂದರೆ ಹಾರ್ಟ್ಫುಲ್ ಸೆಂಟಿಮೆಂಟ್. ಅಂದರೆ ಈ ವಾಕ್ಯ ಅಂದರೆ ಯಾರಾದರೂ ನಮ್ಮ ಆತ್ಮೀಯರು ನಮಗೆ ಭಾಳ ಸಂತೋಷ ಆದ ನಾವು ಎದೆಗೆ ಒಪ್ಪಿಕೊಳ್ತೀವಿ. ಯಾವಾಗ ಆ ಸಂತೋಷ ತಾಳಲಾರದೆ ಅವ್ರನ್ನ ಹಗ್ ಮಾಡ್ತೀವಲ್ವಾ. ಸೊ ಇಲ್ಲಿ ದೇವರು ತನ್ನ ಮಕ್ಕಳನ್ನು ಯಾವ ರೀತಿಯಾಗಿ ಮಾಡ್ತಾನಂತ ಅಷ್ಟು ಪ್ರೀತಿ. ಅಂದರೆ ತಂದೆಯಾದ ದೇವರು ತನ್ನ ಮಕ್ಕಳ ಮೇಲೆ ಅಷ್ಟೊಂದು ಕರುಣೆ. ಅಂದರೆ ಇಲ್ಲಿ ವಾಕ್ಯ ಅಂದರೆ ಅದರಲ್ಲಿರ್ತಕ್ಕಂಥ ವಿಷಯಗಳೇನೆಂದರೆ ಅಂದರೆ ಅಷ್ಟು ಕರುಣೆ ಅಥವಾ ಪ್ರೀತಿಯನ್ನು ಈ ವಾಕ್ಯದಲ್ಲಿ ತೋರಿಸಿ. ಅಂದರೆ ತನ್ನ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನೆಂಬುದಾಗಿ. ಅಂದರೆ ಉದಾಹರಣೆ, ಚಿಕ್ಕ ಕುರಿಮರಿ ಇರ್ತದಲ್ಲ, ಹಾಲು ಕುಡಿಯುವ ಕುರಿಮರಿ, ಅದು ಚಿಕ್ಕದಿರ್ತದ, ಚಿಕ್ಕ ಮರಿ ಭಾರಿ ಚಂದ ಇರ್ತದ. ಅದು ಎತ್ತಿಕೊಳ್ಳುವಾಗ ಅದನ್ನ ಈ ಕುರುಬ ಈ ಅದನ್ನ ಪ್ರೀತಿಯಾಗಿ ಮೆಲ್ಲಕ ಹಾಲು ಕುಡಿಸ್ತಾನ, ಕುರಿ ಹಾಲು ಕುಡಿಸ್ತಾನ. ಇನ್ನು ಅದು ಹಾಲು ಕುಡಿಯೋದಕ್ಕೆ ಸರಿಯಾಗಿ ಬರ್ತಿರಲ್ಲ, ಆದ್ರೆ ಮಲೆ ತೊಗೊಂಡು ಅದಕ್ಕೆ ಆ ಬಾಯಿಲಿಟ್ಟು ಅದನ್ನ ಒಂದ್ಸರಿ ತೋರಿಸುವಾಗ ಅದು ರುಚಿ ಹೆಚ್ಚಿದೆ ಅಂದ್ರೆ ಹಾಲೆಂದು ಮರಿ ಸ್ಪೀಡಾಗಿ ಹಾಲು ಕುಡಿತದ. ಅಂದರೆ ದೇವರು ಪ್ರೀತಿ ಎಷ್ಟು ಇದೆ ಅಂದರೆ ಆತನ ಕರ್ತನ ಪ್ರೀತಿ. ಕುರುಬನಾಗಿರ್ತಕ್ಕಂಥ ದೇವರು ಅರಸನು, ರಾಜಾದಿರಾಗಿರೋ ಅರಸನು ಏನಂತೆ ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳಲು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನೆಂಬುದಾಗಿ. ಸೊ ಈ ಮೆಲ್ಲಗೆ ನಡೆಸುವನೆಂಬುದಾಗಿ ಹೇಳುವಾಗ ನನಗೆ ಒಂದು ವಾಕ್ಯ ನೆನಪಂತ. ಏನಂದರೆ ಆದಿಕಾಂಡದಲ್ಲಿ ಒಂದು ವಾಕ್ಯ ಇದೆ. ಏನಂದರೆ 33ನೇ 14ನೇ ವಾಕ್ಯ ಬರೆಯಲ್ಪಟ್ಟಿದೆ. ಆದಿಕಾಂಡ 33. ಸೊ ಅಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಅದು ಮೆಲ್ಲಗೆ ಅಂತ ಹೇಳುವಾಗ ಅಲ್ಲಿ ಯಾಕೋಬನು ಹೇಳ್ತಕ್ಕಂಥ ಒಂದು ಮಾತಿದೆ. ಆದಿಕಾಂಡ 33:13-14 ಬರೆಯಲ್ಪಟ್ಟಿದೆ ಹೀಗೆ. ಅದಕ್ಕೆ ಯಾಕೋಬನು, ನನ್ನ ಮಕ್ಕಳು ಎಳೆ ಪ್ರಾಯದವರು, ಅದಲ್ಲದೆ ಈದಿರುವ ದನ ಕುರಿಗಳು ನನ್ನ ಬಳಿಯಲ್ಲಿ ಇರುವುದು ಪ್ರಭುವಿಗೆ ತಿಳಿದಿದೆ. ಒಂದೇ ದಿನ ಹೆಚ್ಚಾಗಿ ದಾರಿ ನಡೆಸಿದರೆ ಆಡು ಕುರಿಗಳೆಲ್ಲ ಸತ್ತು ಹೋದವು. ತಾವು ದಯವಿಟ್ಟು ಸೇವಕನಿಗಿಂತ ಮುಂಚೆ ಹೊರಡಬಹುದು. ನಾನು ನನ್ನ ಮುಂದಿರುವ ಆಡು ಕುರಿಗಳು ನಡಿಗೆಗೂ ಮಕ್ಕಳ ಶಕ್ತಿಗೂ ಸರಿಯಾಗಿ ಮೆಲ್ಲನೆ ನಡೆದು ನನ್ನ ಪ್ರಭುವಿನ ಸೀಮೆಯಾಗಿರುವ ಸೇರಿಗೆ ಬರುತ್ತೇನೆಂಬುದಾಗಿ. ಇಲ್ಲಿ ಆದಿಕಾಂಡದಲ್ಲಿ ದೇವರು ಯಾವ ರೀತಿಯಾಗಿ ನಡೆಸ್ತಾನೆ ಎಂಬುದಕ್ಕಾಗಿ ಹೋಲಿಕೆಯಾಗಿ
ಈ ಕುರುಬನಿಗಿರ್ತಕ್ಕಂಥ ಒಂದು ಕಾಳಜಿ ಅಥವಾ ಕುರುಬನಿಗಿರ್ತಕ್ಕಂಥ ಪ್ರೀತಿ ವಿಷಯವಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ದೇವರು ಪ್ರೀತಿ ಸ್ವರೂಪನು ಆತನು ಕುರುಬನಾಗಿ ನಮ್ಮನ್ನು ಹೆಂಗೆ ನಡೆಸ್ತಾರೆ ಎಂಬುದಾಗಿ. ಅಂದರೆ ನಾವು ಎಲ್ಲಿ ಏಸಾಯದಲ್ಲಿ ಏಸಾಯ ವಾಕ್ಯದಲ್ಲಿ ನೋಡಿದೀವಲ್ಲ, ಏಸಾಯ ಪ್ರವಾದ ಗ್ರಂಥದಲ್ಲಿ ಏನು ನೋಡಿದೀವಿ ನಾವಲ್ಲಿ ಅಂದರೆ ಅಲ್ಲಿ ಮೆಲ್ಲಗೆ ನಡೆಸ್ತಾನೆ. ಅಂದರೆ ಸಣ್ಣ ಮರಿಗನ್ನು ಮೆಲ್ಲಗೆ ನಡೆಸ್ತಾನೆ ಎಂಬುದಾಗಿ ಆ ವಾಕ್ಯಕ್ಕೆ ಅನುಗುಣವಾಗಿ ಇಲ್ಲಿ ಅದೇ ಶಬ್ದ ಇಲ್ಲಿ ಬರೆಯಲ್ಪಟ್ಟಿದೆ. ಏನಂತೆ 14ರಲ್ಲಿ ಬರೆಯಲ್ಪಟ್ಟಿದೆ. ಏನಂದರೆ ಮೆಲ್ಲನೆ ನಡೆದು ನನ್ನ ಪ್ರಭು. ಅಂದರೆ ಈ ಕುರುಬ ಯಾವ ರೀತಿಯಾಗಿ ಪ್ರೀತಿ ಉಳ್ಳ ಕುರುಬನು, ನನ್ನ ದೇವರು ಕುರುಬನಾಗಿದ್ದಾನೆ, ಆತನು ತನ್ನ ಮಕ್ಕಳನ್ನು ಸರಿಯಾಗಿ ನಡೆಸ್ತಾರ. ಇಲ್ಲಿ ಏನು ಬರೆಯಲ್ಪಟ್ಟಿದೆ, ಯಾಕೋಬನು ಮತ್ತು ಏಸಾವು ನಡಿರ್ತಕ್ಕಂಥ ಒಂದು ಸಂಭಾಷಣೆಯಲ್ಲಿ ಬರೆಯಲ್ಪಟ್ಟಿದೆ. ಅಂದರೆ ಯಾಕೋಬನು ತನ್ನ ಅಣ್ಣನಾದ ಏಸಾವನಿಗೆ ಮೋಸ ಮಾಡಿ ಚೊಚ್ಚಲತನ ಹಕ್ಕು ತೆಗೆದುಕೊಂಡು ಕೊನೆಯದಾಗಿ ತಪ್ಪಿಸಿಕೊಂಡು ಲಾಭನ ಬಳಿ ಓಡಿ ಹೋಗ್ತಾನೆ. ಅಲ್ಲಿ ದೇವರು ದೊಡ್ಡದಾಗಿ ಬ್ಲೆಸ್ ಮಾಡಿಬಿಡ್ತಾರ. ಅವನ್ನ ಬ್ಲೆಸ್ ಮಾಡುವಾಗ ಮತ್ತೆ ಲಾಭನಿಗೆ ಹೇಳ್ತಾನೆ, ನಾನು ನನ್ನ ಸ್ವಂತ ಮನೆಗೆ ಹೋಗ್ತೀನಿ ಎಂಬುದಾಗಿ ಹೇಳುವಾಗ ಇಲ್ಲಿ ಅದೇ ಬರೆಯಲ್ಪಟ್ಟಿದೆ. ಏನಂದರೆ ಯಾಕೋಬ ಹಲವಾರು ಹಿಂಡುಗಳನ್ನು ಕುರಿದನಗಳನ್ನು ಐಶ್ವರ್ಯವನ್ನು ತೆಗೆದುಕೊಂಡು ಬರ್ತಾ ಇರ್ತಾನ. ಬರುವಾಗ ಅಣ್ಣನಾಗಿರ್ತಕ್ಕಂಥ ಏಸಾವನಿಗೆ ಕೆಲವೊಂದು ಕುರಿದನಗಳು ಮುಂದೆ ಕಳಿಸ್ಕೊಟ್ಟು ಯಾಕಂತೇಳಿ ಏಸಾವ ಕೋಪದಿಂದ ಇದನ್ನೆಂಬ ಒಂದು ಭಯ ಇತ್ತು ಯಾಕೋಬನಿಗೆ, ದೊಡ್ಡ ಭಯ. ಏನು ಮಾಡಿಬಿಡ್ತಾನೆ ನಮ್ಮ ಅಣ್ಣನನ್ನ, ಯಾಕಂದ್ರೆ ಎಲ್ಲ ಆಸ್ತಿ ಎಲ್ಲ ತೊಗೊಂಬರ್ತಾನೆ, ಹೆಂಡತಿ ಮಕ್ಕಳು ಎಲ್ಲ ಗುಂಪಾಗಿ ಬರ್ತಾ ಇದ್ದಾನೆ. ಆದರೆ ಈ ಏಸಾವು ಕಳಿಸುವಾಗ, ಏಸಾವು ಬರುವಾಗ ಏಸಾವ್ಗ ಏಸಾವು ಕೇಳ್ತಾನೆ ಯಾಕೋಬನ ಹತ್ರ, ಇವೆಲ್ಲ ಯಾರು ಅಂತ. ಇವೆಲ್ಲ ನಿನ್ನ ಅಲ್ಲಿ ಭಾರಿ ಸಂಭಾಷಣೆ ತುಂಬ ಚೆನ್ನಾಗಿ ಬರೆಯಲ್ಪಟ್ಟಿದೆ. ನೀವು ಯಾಕೋಬನ ಆದಿಕಾಂಡ 33ನೇ ಪೂರ್ಣವಾಗಿ ಹೋದ್ರೆ ನೀವು ಅಲ್ಲಿ ಹೇಳ್ತಾನೆ, ಇವೆಲ್ಲ ನಿನ್ನ ದೇವರು ನನಗೆ ಕೊಟ್ಟಿರ್ತಕ್ಕಂಥ ನನ್ನ ಹೆಂಡತಿ ಮಕ್ಕಳು ಇವರು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಎಕ್ಸ್ಪ್ಲೇನ್ ಮಾಡುವಾಗ ಏಸಾವ್ ಹೇಳ್ತಾನೆ, ನೀನು ಮುಂದೆ ಹೋಗಂತಾನ. ಅವಾಗ ಈ ಯಾಕೋಬನ್ ಅಂದರೆ ಈ ಕುರುಬನಾಗಿರ್ತಕ್ಕಂಥ ಯಾಕೋಬನು ಭಾರಿ ನೀಟಾಗಿ ಹೇಳ್ತಾನೆ. ಅಂದರೆ ಏನು ಹೇಳ್ತಾನೆ ಅವಾಗ, 13 ವಾಕ್ಯದ ಬರೆಯಲ್ಪಟ್ಟಿದೆ, ಅದು 33 ಅದಕ್ಕೆ ಯಾಕೋಬನು ನನ್ನ ಮಕ್ಕಳು ಎಳೆಯ ಪ್ರಾಯದವರು. ಅಂದರೆ ಅವನಿಗೆ ಚಿಕ್ಕ ಮಕ್ಕಳಿರ್ತಾರ. ಮತ್ತೆ ಏನಂತ, ಅದಲ್ಲದೆ ಈದಿರುವ ದನ ಕುರಿಗಳು ನನ್ನ ಬಳಿಲಿ ಇರುವುದು. ಅಂದ್ರೆ ಅವಾಗೆ ಹುಟ್ಟಿರ್ತಕ್ಕಂಥ ದನ ಕುರಿಗಳು ಹೆಚ್ಚಾಗಿರ್ತಾವೆ. ಅಂದರೆ ಚಿಕ್ಕ ಇರ್ತಾವಲ್ವಾ, ಜಾಸ್ತಿ ದಾರಿ ನಡೆಸ್ಬಿಟ್ರೆ ಅವು ಸತ್ತು ಹೋಗ್ಬಿಡ್ತಾವು. ಮತ್ತು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾನಂದ್ರೆ, ಈದಿರ್ತಕ್ಕಂಥ ದನ ಕುರಿಗಳು ನನ್ನಲ್ಲಿ ಹೆಚ್ಚಾಗಿ ಉಂಟು, ಅವು ಒಂದೇ ದಿವಸ ನಡೆಸಿಬಿಟ್ರೆ ಸತ್ತು ಹೋದಾವು. ತಾವು ದಯವಿಟ್ಟು ಸೇವಕನಿಗಿಂತಲೂ ಮುಂಚೆ ಹೊರಡಬಹುದು. ನಾನು ನನ್ನ ಮುಂದಿರುವ ಆಡು ಕುರಿ ನಡಿಗೆಗೂ ಮಕ್ಕಳ ಶಕ್ತಿಗೂ ಸರಿಯಾಗಿ. ಅಂದರೆ ಕುರುಬ ತನ್ನ ಮಕ್ಕಳು ಅಥವಾ ಕುರಿಗಳನ್ನು ಯಾವ ರೀತಿಯಾಗಿ ನಡೆಸ್ತಾನೆ ಎಂಬುದಾಗಿ ಇಲ್ಲಿ ಉದಾಹರಣೆ. ಅಂದರೆ ನನ್ನ ದೇವರು, ತಂದೆಯಾಗಿರ್ತಕ್ಕಂಥ ದೇವರು, ಅರಸನಾಗಿರ್ತಕ್ಕಂಥ ಕರ್ತನು ತನ್ನ ಮಕ್ಕಳನ್ನು ಯಾವ ರೀತಿಯಾಗಿ ಪೋಷಣೆ ಮಾಡ್ತಾರ ಇಲ್ಲಿ ಹಂಗೆ ಬರೆಯಲ್ಪಟ್ಟಿದೆ. ಅಂದರೆ ತನ್ನ ಮಕ್ಕಳಿಗೆ ಶಕ್ತಿಗೆ ಸರಿಯಾಗಿ ಮೆಲ್ಲನೆ ನಡೆದು ಅಂದರೆ ಒಂದು ಮಗು ಬೆಳೆದು ಬರುವಾಗ ಸ್ಟಾರ್ಟಿಂಗ್ ಮೆಲ್ಲಗೆ ನಡೀತಿರ್ತದೆ, ಅದು ನಡೀತಿರ್ತದೆ, ತಾಯಿಗೆ ಎಷ್ಟು ಸಂತೋಷ ಗೊತ್ತಾವಾಗ. ಸೊ ಅದೇ ರೀತಿಯಾಗಿ ನಾವು ಕರ್ತನಲ್ಲಿ ಬೆಳೆದು ಬರುವಾಗ ನನ್ನ ದೇವರು, ಕುರುಬನಾಗಿರ್ತಕ್ಕಂಥ ಕರ್ತನು, ಅರಸನಾಗಿರ್ತಕ್ಕಂಥ ಕರ್ತನಿಗೆ ಬಹಳ ಸಂತೋಷ. ಯಾಕೆ? ನಾವು ಫಲ ಕೊಡುವರಾಗಬೇಕೆಂಬುದಾಗಿ. ಕರ್ತನಿಗೆ ಸ್ತೋತ್ರ. ಸೊ ಇನ್ನೊಂದು ವಾಕ್ಯ ನಾವು ಓದಿಕೊಳ್ಳೋಣ. ಸೊ ಅಲ್ಲಿ ವಾಕ್ಯ ಬರೆಯಲ್ಪಟ್ಟಿದೆ, ಏಸಾಯದಲ್ಲಿ ನಾವು ನೋಡಿದೀವಲ್ವಾ, ಏನಂತೆ ಏಸಾಯದಲ್ಲಿ ನಾವು ನೋಡಿದ ಹಾಗೆ ಸೊ ಅಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಂದರೆ ಸೊ ಅಲ್ಲಿ ಆತನು ವಿಶೇಷವಾಗಿ ನಮ್ಮನ್ನು ನಡೆಸ್ತಾರ. ಯಾವ ರೀತಿ ನಡೆಸ್ತಾರ? ತಾನು ಪೋಷಿಸಿ ನಡೆಸ್ತಾರ. ಸೊ ತನ್ನ ಕೃಪೆಯಲ್ಲಿ ಆತ ನಡೆಸುವಾಗ, ಮತ್ತು ಇನ್ನೊಂದು ವಾಕ್ಯದಲ್ಲಿ ಸಹಿತ ನಾವು ನೋಡ್ತೀವಿ. ಸೊ ಕರ್ತನಿಗೆ ಸ್ತೋತ್ರ. ಏಸಾಯದಲ್ಲಿ ನಾವು ನೋಡಿದ ಹಾಗೆ ಆ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಏನಂದರೆ ಹಾಲೆಲೂಯ 40:11 ಬರೆಯಲ್ಪಟ್ಟ ಹಾಗೆ ಸೊ ತುಂಬ ಬ್ಲೆಸ್ಸಿಂಗ್ ಆಗಿ, ಆತನು ಕುರುಬನು ತನ್ನ ಮಂದೆಯನ್ನು ಮೇಯಿಸುವನು, ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು, ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸ್ತಾನೆ ಎಂಬುದಾಗಿ. ಯಾಕೋಬನು ಏಸಾವ ಒಂದು ಆ ಸಂಭಾಷಣೆ ನೋಡಿದೀವಲ್ಲ, ಆ ರೀತಿಯಾಗಿ ಕರ್ತನು ನಮ್ಮನ್ನು ಆತನು ಪೋಷಿಸಿ ನಡೆಸ್ತಾನೆ. ಮತ್ತು ಎಲ್ಲರಿಗಿಂತ ಇನ್ನೊಂದು ಚಿರಪರಿಚಿತ ಕೀರ್ತನೆ 23ರಲ್ಲಿ ಭಾಳ ಅಚ್ಚುಕಟ್ಟಾಗಿ ಬರೆಯಲ್ಪಟ್ಟಿದೆ. ಅದು ಸಹಿತವಾಗಿ ಒಂದು ಸರಿ ನಾವು ಓದನ್ಬೇಕಾರೆ ಕೀರ್ತನೆ 23ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಬರೆಯಲ್ಪಟ್ಟಿದೆ, ಅಯ್ಯೋ ನನಗೆ ಕುರುಬನು, ನಾನು ಕೊರತೆ ಪಡನು, ಆತನು ಹಸಿರುಗಾವಲನ್ನು ತಂಗಿಸುತ್ತಾನೆ, ವಿಶ್ರಾಂತಿಕರ ನೀರುಗಳಿಗೆ ನಾನು ಬರಮಾಡುತ್ತಾನೆ. ಸೊ ಇಲ್ಲಿ ವಾಕ್ಯ ಎಲ್ಲ ಈ ಕೀರ್ತನೆ 23 ನಾವು ಹೆಚ್ಚಾಗಿ ಬಾಯ್ಪಟ್ಟವಾಗಿರ್ತಕ್ಕಂಥ ಈ ಅಧ್ಯಾಯ. ಅಂದರೆ ಕುರುಬನಾಗಿರ್ತಕ್ಕಂಥ ದೇವರು
ಅರಸನಾಗಿರ್ತಕ್ಕಂಥ ಕರ್ತನು ಯಾವ ರೀತಿಯಾಗಿ ನಮ್ಮ ನಡೆಸ್ತಾರೆ ಎಂಬುದಾಗಿ. ಸೊ ಈ ಕೀರ್ತನೆ 23ರಲ್ಲಿ ಈ ಮುಗಿಯುವ ತನಕ ತುಂಬ ಒಂದು ಬ್ಲೆಸ್ಸಿಂಗ್ ಆಗಿರ್ತದೆ. ಅಂದರೆ ಕುರುಬನು ಕುರಿಗಳನ್ನು ಯಾವ ರೀತಿ ನಡೆಸ್ತಾರ, ತಂದೆ ಆಗಿರ್ತಕ್ಕಂಥ ದೇವರು ತನ್ನ ಮಕ್ಕಳನ್ನು ಯಾವ ರೀತಿಯಾಗಿ ನಡೆಸ್ತಾರೆ ಎಂಬುದಾಗಿ. ಸೊ ಇಲ್ಲಿ ವಿಶ್ರಾಂತಿಕ ನೀರ ಬಳಿಗೆ ಬರಮಾಡ್ತಾನೆ, ತನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನಡೆಸ್ತಾನ. ಮತ್ತು ಕಾರ್ಗತ್ತಲಿನ ಕಣಿವೆಯಲ್ಲಿ, ಅಂದರೆ ಕೆಲವೊಂದು ಕಾರ್ಗತ್ತಲಿನ ಅಂದರೆ ಇಕ್ಕಟ್ಟಾದ ಸ್ಥಳದಲ್ಲಿ ನಾವು ಹೋಗುವಾಗ ಆತನ ಏನು ಮಾಡ್ತಾನಂತೆ, ಹತ್ತಿರ ಉದ್ದು ಯಾವ ಕೇಡು ಉಂಟಾಗದಂತೆ ತನ್ನ ದೊಣ್ಣೆ ಅಂದರೆ ವಾಕ್ಯವಾಗಿರ್ತಕ್ಕಂಥ ಈ ಕೋಲು ಇದೆಯಲ್ಲ, ಈ ವಾಕ್ಯ, ಈ ದೊಣ್ಣೆ ಹಿಡ್ಕೊಂಡ್ಬಿಟ್ಟು ಏನಂತ ಧೈರ್ಯ ಕೊಟ್ಟು ನಡೆಸ್ತಾನೆ. ಮತ್ತೆ ಏನಂತೆ 5ನೇ ವಾಕ್ಯದಲ್ಲಿ, ವೈರಿಗಳ ಮುಂದೆ ನಿನಗೋಸ್ಕರ ಔತಣವನ್ನು ಸಿದ್ಧಪಡುತ್ತಾ. ವೈರಿಗಳ ಮುಂದೆ ನಮ್ಮನ್ನು ದೇವರು ಶಿರಸ್ಸಾಗಿಡ್ತಾರೆ. ತನ್ನ ಮಕ್ಕಳನ್ನು ಕರ್ತನೆ ಅವತ್ತಿಗೆ ಲೋಯೆಸ್ಟ್ ಇಡಲ್ಲ, ಆತನ ಶಿರಸ್ಸಾಗಿಡ್ತಾರೆ. ಸೊ ವೈರಿಗಳ ಮುಂದೆ ನಿನಗೆ ಔತಣವನ್ನು ಸಿದ್ಧಪಡುತ್ತಾನ, ತೈಲವನ್ನು ತಲೆಗೆ ನನ್ನ ಪಾತ್ರೆ ತುಂಬಿ ವರಸ. ಅಂದರೆ ಬ್ಲೆಸ್ಸಿಂಗು ಅದು ಓವರ್ಫ್ಲೋ ಆಗ್ತದಂತ. ಬ್ಲೆಸ್ಸಿಂಗ್ ಯಾವಾಗ? ಆತನು ಕುರುಬನಾಗಿ ಅರಸನಾಗಿ ನಮ್ಮನ್ನು ಪೋಷಿಸುವಾಗ. ಮತ್ತೆ 6ನೇ ವಾಕ್ಯ 23 ಕೀರ್ತನೆ 23:6 ವಾಕ್ಯ, ನಿಶ್ಚಯವಾಗಿ ನನ್ನ ಜೀವನದಲ್ಲಿ ಶುಭವು ಕೃಪೆ ನನ್ನ ಹಿಂಬಾಲಿಸು, ನನ್ನ ಸದಾಕಾಲವು ಯೆಹೋವನ ಮಂದಿರದಲ್ಲಿ ವಾಸಿಸುವೆಂಬುದಾಗಿ. ಕರ್ತನಿಗೆ ಸ್ತೋತ್ರ. ಆತನು ಕುರುಬನಾಗಿ ನಮ್ಮನ್ನು ಆತನು ಪೋಷಿಸಿ ಆತನು ಪರಾಮರಿಸಿ ನಡೆಸ್ತಾರೆ ಎಂಬುದಾಗಿ. ಸೊ ಇನ್ನೊಂದು ವಾಕ್ಯ ನಾವು ಸಹಿತ ಓದಿಕೊಳ್ಳೋಣ. ರೋಮಪುರದ ಬರೆದ ಪತ್ರಿಕೆಯಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. 8ನೇ ಅಧ್ಯಾಯದಲ್ಲಿ 37ನೇ ವಾಕ್ಯ ಬರೆಯಲ್ಪಟ್ಟಿದೆ. ಹಾಲಲ್ಲಿ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತ ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. ಸೊ ಎಂಥ ವಾಕ್ಯ ಇದು, ಹಾಲೆಲೂಯಾ. ಸೊ ಇಲ್ಲಿ ವಾಕ್ಯ 38:32 ಹೇಳ್ತದೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ತಂದೆಯಾದ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನೇ ನಮಗಾಗಿ ಕೊಟ್ಟಿರುವಾಗ, ಯಜ್ಞವಾಗಿ ಆತನು ಯೇಸು ಕ್ರಿಸ್ತ ನಮಗಾಗಿ ಬಲಿಯಾಗಿರುವಾಗ, ಆತನು ತನ್ನ ಮಗನನ್ನೇ ಕೊಟ್ಟಿರುವಾಗ ಸಮಸ್ತವನ್ನು ಕೊಡೋದಕ್ಕೆ ದೇವರು ಸಿದ್ಧನಾಗಿದ್ದಾನೆ. ಎಲ್ಲವನ್ನು ನಮಗೆ ಆತನ ಕೊಡ್ತಾರೆ. ಯಾಕೆ? ತನ್ನ ಮಕ್ಕಳು ಈಗ ಅಪ್ಪ ರಾಜನಾಗಿರುವಾಗ ಆತನ ಮಕ್ಕಳು ಹೆಂಗಿರ್ಬೇಕಂತ, ರಾಜನಾಗಿರ್ಬೇಕಂತ. ಸೊ ಆತನ ಈ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಯಾರಾದ್ರೂ ಒಬ್ಬ MP MLA ಅಥವಾ ದೊಡ್ಡ ವ್ಯಕ್ತಿಗಳ ಮಕ್ಕಳು ಹೆಂಗಿರ್ತಾರ? ಅವರೇನು ಭಿಕ್ಷೆ ಬಿಟ್ಟು ತಿಂತಾರೆ? ಇಲ್ಲ, ಅವರು ರಾಜ. ಯಾಕೆ? ಅವರ ಅಪ್ಪನಿಂದ ಬಂದಿರತಕ್ಕಂಥದ್ದು ಅವರು ಚೆನ್ನಾಗಿ ಇರ್ತಾರೆ. ಅದೇ ರೀತಿಯಾಗಿ ನನ್ನ ದೇವರು ಆತ ಕುರುಬನಾಗಿದ್ದಾನೆ, ಆತ ಅರಸನಾಗಿದ್ದಾನೆ. ಆತನ ಅರಸನಾಗಿರುವಾಗ ನಾವೇನು ಮಾಡ್ಬೇಕಂತ ಆಳುವರಾಗಿರಬೇಕು. ಹಾಲೆಲೂಯಾ. ಇದು ಎಂಥ ವಾಗ್ದಾನ. ಸೊ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳೋದು, ಸ್ವಂತ ಮಗನು ಉಳಿದ ನಮ್ಮೆಲ್ಲರಿಗೆ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ಕೊಡೋದಕ್ಕೆ ಆತನು ಹಿಂಜರು ಎಲ್ಲವನ್ನು ಕೊಟ್ಟೇ ಕೊಡ್ತಾರ. ಸೊ ಅದನ್ನ ಹೊಂದಿಕೊಳ್ಳೋದಕ್ಕೆ ಸಿದ್ಧವಾಗಿರ್ಬೇಕೆಂಬುದಾಗಿ. ಮತ್ತು ನಮ್ಮ ಜೀವಿತದಲ್ಲಿ ನಾವಿನ್ನೂ ಕೆಲವೊಂದು ಪರೀಕ್ಷಿಸಿಕೊಳ್ಬೇಕು. ಏನು ಪರೀಕ್ಷಿಸಿಕೊಳ್ಬೇಕು? ಯೋಹಾನ 10:27 ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಜಾನ್ 10:27 ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ಯೋಹಾನ 10:27 ಸೊ ಕರ್ತನಿಗೆ ಸ್ತೋತ್ರದಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟು 10:27 ಏನು ಹೇಳ್ತಾ ಇದೆ ಅಂದರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತೇವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತೇವೆ ಎಂಬುದಾಗಿ. ಸೊ ಈ ಓವರ್ಫ್ಲೋ ಆದ ಆಶೀರ್ವಾದ ಬರಬೇಕಾದ್ರೆ ಏನು ಮಾಡ್ಬೇಕಂತ? ನಮ್ಮನ್ನು ಪರೀಕ್ಷಿಸಿಕೊಳ್ಬೇಕು. ಏನಂತೆ? ಸೊ ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತೇವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತೇವೆ, ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇವೆ. ಅಂದರೆ ನಾವೇನು ಮಾಡ್ಬೇಕಂತ? ಆ ಸ್ವರಕ್ಕೆ ಕಿವಿಗೊಡುವರಾಗಿರ್ಬೇಕು. ದೇವರ ವಾಕ್ಯಕ್ಕೆ ಕಿವಿಗೊಡುವರಾಗಿದ್ದು, ದೇವರಿಂದ ಬರ್ತಕ್ಕಂಥ ವಾಕ್ಯಕ್ಕೆ ಅನುಸಾರವಾಗಿ ನಾವು ಪರಿಶುದ್ಧವಾಗಿ ಸಾಕ್ಷಿಯಾಗಿ ಜೀವಿಸುವಾಗ ಕೊನೆಯದಾಗಿ ಏನಂತ? ನಿತ್ಯ ಜೀವವನ್ನು ಕರ್ತನು ಕೊಡ್ತಾರೆ ಎಂಬುದಾಗಿ. ಈ ಕ್ರಿಸ್ತಿಯ ಜೀವಿತ ಲೋಕದ ರೀತಿಯಾದ ಜೀವಿತ ಅಲ್ಲ. ಲೋಕದ ಒಬ್ಬ ಮನುಷ್ಯನ ಜೀವಿತ ಅದು ಅವನು ಸಾಯುವಾಗ ಅಲ್ಲಿ ಕ್ಲೋಸ್ ಚಾಪ್ಟರ್, ಮುಂದೆ ಅವನ ಜೀವಿತ ಇಲ್ಲ. ಆದರೆ ಕ್ರಿಸ್ತಿಯ ಜೀವಿತ ಒಂದು ನಿತ್ಯವಾದ ರಾಜ್ಯ ಇದೆ. ಅದೇನೆಂದರೆ, ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಆತನ ಸ್ವರಕ್ಕೆ ಕಿವಿಗೊಟ್ಟು ನಡೆಯುವಾಗ ಕುರುಬನಾಗಿರ್ತಕ್ಕಂಥ ಕರ್ತನು, ರಾಜನಾಗಿರ್ತಕ್ಕಂಥ ಕರ್ತನು, ಅರಸನಾಗಿರ್ತಕ್ಕಂಥ ಕರ್ತನು ನಮ್ಮನ್ನು ಆತನು ಪರಾಮರಿಸಿ, ಅಂದರೆ ಒಳ್ಳೆ ಬ್ಲೆಸ್ಸಿಂಗ್ ಆಗಿ ನಮ್ಮನ್ನು ಆಶೀರ್ವದಿಸಿ ಆತನ ನಡೆಸ್ತಾನೆ ಎಂಬುದಾಗಿ. ಮತ್ತು ಯೋಹಾನ 10:4 ಒಂದು ವಾಕ್ಯ ಬರೆಯಲ್ಪಟ್ಟು 10ನೇ ವಾಕ್ಯದಲ್ಲಿ ಅಲ್ಲಿ ಒಂದು ವಾಕ್ಯ ಹಿಂಗೆ ಒಂದು ಎಚ್ಚರಿಕೆ ಮಾತು ಬರೆಯಲ್ಪಟ್ಟು 10:4 ಏನು ಬರೆಯಲ್ಪಟ್ಟಿದೆ ಅಂದರೆ, ಅವನು ತನ್ನ ಸ್ವಂತ ಕುರಿಗಳಿಗೆ ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ, ಸ್ವಂತ ಕುರಿಗಳೆಲ್ಲ ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ ಎಂಬುದಾಗಿ. ನೋಡಿ, ಇಲ್ಲಿ
ವಾಕ್ಯ ಏನು, ಅವನು ತನ್ನ ಸ್ವಂತ ಕುರಿಗಳ ಹೆಸರು ಹೇಳಿ ಕರೆದ ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳನ್ನು ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ತಿಳ್ಕೊಂಡು ಅವನ ಹಿಂದೆ ಹೋಗ್ತಾನೆ. ಅಂದರೆ ದೇವರ ಹಿಂದೆ ಹೋಗೋರು ಆಗಿರ್ಬೇಕು ನಾವು. ಕುರುಬನಾಗಿರ್ತಕ್ಕಂಥ, ಈಗ ಕುರಿಗಳು, ಒಬ್ಬ ಕುರುಬ ಕಾಯ್ತಿರ್ತಾನ, ಅವನ ಹಿಂದೆ ಹೋಗ್ತಿರಲ್ಲ, ಮುಂದೆ ಹೋಗ್ತಿರ್ತಾನ. ಸರಿಯಾದ ಕುರಿಗಳು ಅವನ ಸ್ವರ ಕೇಳ್ಕೊಂಡು ಅವನ ಹಿಂದೆ ಹೋಗ್ತಾವೆ. ಆದರೆ ಸರಿ ಇಲ್ಲದಂಥ ಕುರಿಗಳಿದಾವಲ್ಲ, ಅದಕ್ಕೆ ಕುರುಬ ಏನು ಮಾಡಿರ್ತಾನೆ, ಒಂದು ಕೋಲು ಹಿಡ್ಕೊಂಡಿರ್ತಾನೆ. ಅವಾಗ ಏಟು ಹಾಕ್ತಿರ್ತಾನೆ ಕುರಿ. ಯಾವ ಕುರಿಗಳಿಗೆ? ತಪ್ಪಿ ಹೋಗ್ತಕ್ಕಂಥ ಕುರಿಗಳಿಗೆ, ದಾರಿ ಬಿಟ್ಟು ಹೋಗ್ತಕ್ಕಂಥ ಕುರಿಗಳಿಗೆ, ಆ ಕಡೆ ಈ ಕಡೆ ಹೋಗ್ತಕ್ಕಂಥ ಕುರಿಗೆ ಏಟು ಹಾಕ್ತಿರ್ತಾನೆ ಕುರುಬ. ಯಾಕೆ? ಅದು ಸರಿಯಾಗಿ ತನ್ನ ಹಿಂದೆ ಹಿಂಬಾಲಿಸಿ ಬರಬೇಕೆಂಬುದಾಗಿ. ಅಂದರೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಂದ್ರೆ 10:4 ಬರ್ತದೆ, ಸ್ವಂತ ಅವನ ಹೆಸರು ಹೇಳಿ ಕರೆಯುವಾಗ ಆ ಸ್ವರ ಕಿವಿಗೊಡ್ತಂತ. ಉದಾಹರಣೆ ನೆನಪಿದೆ ನನಗೆ. ನಾನು ಭಾಳ ಚಿಕ್ಕವನಿದ್ದೆ. ಐ ಥಿಂಕ್ ನಾನು ಒಂದು 5ನೇ ಕ್ಲಾಸ್ ಇದ್ದೇನೆ. 5ನೇ ಕ್ಲಾಸ್ ಇರ್ತೇನೆ ಐ ಥಿಂಕ್. 4 ಅಥವಾ 5ನೇ ಕ್ಲಾಸ್ ಇದ್ದೆ. ಚಿಕ್ಕವನಿದ್ದೆ ನಾನು. ಚಿಕ್ಕವನಿದ್ದಾಗ ನಾನು, ನಮ್ಮ ಕುರಿಗಳಿದೆಯಲ್ಲ, ಕುರಿ ದನಗಳಿದೆ, ನಮ್ಮ ದನಗಳು ಹೆಚ್ಚಾಗಿದ್ವು ಅವಾಗ ನಮ್ಮ ದನಗಳು 200 ಇದ್ದು, 200 ದನಗಳಿದ್ದು. ಆ ದನಗಳು ನಮ್ಮ ಚಿಕ್ಕಪ್ಪ ಕಾಯ್ತಾಯಿದ್ರು. ನಮ್ಮ ಚಿಕ್ಕಪ್ಪರ ಊರಿಗೆ ಹೋಗಿದ್ರು. ಅಂದರೆ ನಮ್ಮ ಚಿಕ್ಕಪ್ಪರ ಹೆಂಡತಿ ಊರಿಗೆ ಹೋಗಿದ್ರು. ಅವರು ಬರೋದಕ್ಕಿಂತ ಮುಂಚೆ ದನಗಳೆಲ್ಲ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರುತ್ತಲ್ಲ, ಅದರಲ್ಲಿ ಮೇಯ್ದುಬಿಟ್ಟದು, ಮೇಯಕ್ಕೆ ಹೋಗ್ಬಿಟ್ಟದು. ಕೊನೆಯದಾಗಿ ಈ ಫಾರೆಸ್ಟ್ ಆಫೀಸರ್ಸ್ ಅವೆಲ್ಲ ತೊಗೊಂಬಂದು ಈ ಕೊಂಡವಾಡ ಅಂತ ಇರ್ತದ. ಕೊಂಡವಾಡ ಅಂದ್ರೆ ಈ ದನಗಳು ಹಿಡ್ಕೊಂಬಂದು ಹಾಕ್ತಕ್ಕಂಥ ಕೊಂಡವಾಡ. ಈಗ ಬಹುಶಃ ಕೊಂಡವಾಡ ನಾನು ನೋಡಿಲ್ಲ, ಅವಾಗ ಇರ್ತಾ ಇತ್ತು ನಾನು ಚಿಕ್ಕವರಿದ್ದಾಗ. ಆ ಕೊಂಡವಾಡಕ್ಕೆ ಬಂದು ಎಲ್ಲ ದನಗಳು 200 ದನಗಳು ಹೊಡ್ಕೊಂಬಂದು ಈ ಕೊಂಡವಾಡದಲ್ಲಿ ಹಾಕಿದ್ರು. ವಿಷಯ ತಿಳ್ಕೊಳ್ಳಿ, ಇದು ಯಾಕೆ ಹೇಳ್ತಂದ್ರೆ, ಇದು ವಿಷಯ ಯಾಕೆ ಇಲ್ಲಿ ಕಾನ್ಸೆಪ್ಟ್ ಬಂತು ಅಂದರೆ, ಅವನ ಸ್ವರಕ್ಕೆ ಕಿವಿಗೊಡ್ತಕ್ಕಂಥ ಕುರಿಗಳೆಂಬ ಬರುವಾಗ ಈ ವಿಷಯ ಹೇಳ್ತಾ. ಅಂದರೆ ಉದಾಹರಣೆ ಹೇಳ್ತಾ ಇದ್ದೀನಿ. ನಮ್ಮ ಚಿಕ್ಕಪ್ಪ ಹೆಂಡತಿ ಊರಿಗೆ ಹೋಗ್ಯಾರ. ಸೊ ಕುರಿಗಳು ದನಗಳೆಲ್ಲ ಕೊಂಡವಾಡಕ್ಕೆ ಈ ಫಾರೆಸ್ಟ್ ಆಫೀಸರಲ್ಲಿ ಹೊಡ್ಕೊಂಡು ಹೋಗ್ಬಿಟ್ರು. ಯಾಕೆ ಹೊಡ್ಕೊಂಡು ಹೋದ್ರು? ಅವು ಮೇಯಕ್ಕೆ ಹೋಗ್ಬಿಟ್ಟಿದ್ವು. ಎಲ್ಲಿ? ಫಾರೆಸ್ಟಲ್ಲಿ, ಅಂದರೆ ಈ ಗಿಡಗಳಿರ್ತಕ್ಕಂಥ ಸ್ಥಳದಲ್ಲಿ. ನಮ್ಮ ಚಿಕ್ಕಪ್ಪ ಊರ್ಲಿಂದ ಬಂದು ಕೇಳಿದಿಲ್ಲ, ಕೊಂಡವಾಡಕ್ಕೆಲ್ಲ ಹೊಡ್ಕೊಂಡು ಹೋಗ್ಬಿಟ್ರು ಅಂತಂದ್ರೆ. ನಮ್ಮ ಚಿಕ್ಕಪ್ಪ ಏನು ಮಾಡಿದ್ರು ಗೊತ್ತಾ? ಈ ಎತ್ತರ ಅನ್ನೋದು ಒಂದು ಬಂಡೆ ಇದೆ, ಗುಡ್ಡ ಇದೆ ನಮ್ಮ ಊರ ಪಕ್ಕದಲ್ಲಿ. ಆ ಗುಡ್ಡದ ಮೇಲೆ ನಿಂತ್ಕೊಂಡು ನಮ್ಮ ಚಿಕ್ಕಪ್ಪ ಈ ಶಿಟಿ ಹೊಡಿತಾರ ಕುರುಬ. ಅದು ನಾನೀಗ ಹೊಡೆದ್ರೆ ಚೆನ್ನಾಗಿರಲ್ಲ, ಸೌಂಡ್ ಜಾಸ್ತಿ ಆಗ್ತದ. ಆ ಸಿಟಿ ಹೊಡೆದು ನಮ್ಮ ಚಿಕ್ಕಪ್ಪ ಕೂಗುವಾಗ ಈ ಕೊಂಡವಾಡದಲ್ಲಿ ಹಾಕಿರ್ತಕ್ಕ ದನಗಳು ಎಲ್ಲವೂ ಎದ್ದು ಓಡಿ ಬಂದ್ಬಿಟ್ಟು ಅಷ್ಟು. ಇದು ಸತ್ಯ ಸಾಕ್ಷಿ, ಇದು ಸತ್ಯ, ನಾನು ಸುಳ್ಳು ಹೇಳ್ತಿಲ್ಲ. ಅಂದರೆ ಕುರುಬನಾಗಿರ್ತಕ್ಕಂಥ ನಮ್ಮ ಚಿಕ್ಕಪ್ಪನ ಧ್ವನಿ ಕೇಳಿಸ್ಕೊಂಡು ಈ ಕೊಂಡವಾಡದಲ್ಲಿ ಎದ್ದು ಓಡಿ ಬರುವಾಗ ಜನರು ಯಾರನ್ನು ತುಳಿದ್ರು, ಯಾರನ್ನು ಬಿಟ್ಟರು. ಫಾರೆಸ್ಟ್ ಆಫೀಸರ್ ಅಂದರು, ಏನು ಇದು ಎದಕ್ಕೆ ಓಡಿಕೊಂಡು ಅಂತಂತಾರೆ. ಅವ್ರಿಗೆ ಗೊತ್ತಾಗಿಲ್ಲ. ಆ ಧ್ವನಿ ಕೇಳಿದ್ವು ಇವು ದನಗಳು. ಆ ಕುರುಬನಾಗಿರ್ತಕ್ಕಂಥ ಆ ಧ್ವನಿ ಕೇಳಿ ಎಲ್ಲ ಓಡಿ ಹೋಗ್ಬಿಟ್ಟು ಎಲ್ಲಿಗೆ? ನಮ್ಮ ಚಿಕ್ಕಪ್ಪನ ತಕ್ಕ. ಸೊ ಹಾಗಾಗಿ ಇಲ್ಲಿ ಏನಂದರೆ, ಅವನ ಸ್ವಂತ ಕುರಿಗಳು ಹೆಸರು ಹೇಳಿ ಕರೆದು ಹೊರಗೆ ಬಿಡುತ್ತಾನೆ. ಸ್ವಂತ ಕುರಿಗಳು ಹೊರಟ ಮೇಲೆ ಆ ಸ್ವರ ಕಿವಿಗೊಡ್ತಾವು. ಕುರುಬನ ಸ್ವರಕ್ಕೆ ಕಿವಿಗೊಡ್ತಕ್ಕಂಥವು ಕುರಿಗಳು. ಸೊ ಹಾಗಾಗಿ ಇಲ್ಲಿ ಏನಿದೆ, ಹೊರಗೆ ಬಿಡುತ್ತೆ. ಮತ್ತು ಅವು ಕುರಿಗಳನ್ನು ಹೊರಗೆ ಬಿಟ್ಟ ಮೇಲೆ ತಾನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಸ್ವರವನ್ನು ಕೇಳಿಕೊಂಡು ಅವನ ಹಿಂದೆ ಬರುತ್ತೆ ಎಂಬುದಾಗಿ ಸಮಯ ಹೆಚ್ಚಾಗಿ ಆಗ್ತಾಯಿದೆ. ಅಂದ್ರೆ ಸೊ ಇದರ ಅರ್ಥ ಏನಂದರೆ, ನಾವು ವಿಧೇಯರಾಗಿ, ಕರ್ತನಿಗೆ ವಿಧೇಯರಾಗಿ, ನಮ್ಮ ಸಭೆಯ ಸೇವಕರಿಗೆ ವಿಧೇಯರಾಗಿ ನಾವು ಜೀವಿಸುವಾಗ ಬರ್ತಕ್ಕಂಥ ಆಶೀರ್ವಾದ, ಅಂದರೆ ಆ ಆಶೀರ್ವಾದ ನಾವು ಹೊಂದಿಕೊಳ್ತೀವಿ. ಸೊ ಕುರುಬನಾಗಿ ಆತ ನಮ್ಮನ್ನು ಪರಂಪರಿಸ್ತಾರ, ಅರಸನಾಗಿದ್ದು ಆತ ನಮ್ಮ ನಡೆಸ್ತಾರ. ಆದರೆ ನಾವೇನು ಮಾಡ್ಬೇಕಂದ್ರೆ, ನಾವು ಆ ಕುರುಬನ ಸ್ವರಕ್ಕೆ ಕಿವಿಗೊಟ್ಟು ನಾವು ಸರಿಯಾದ ಮಾರ್ಗದಲ್ಲಿ ನಾವು ನಡೆಯೋರಾಗಿರ್ಬೇಕು. ಸಮಯ ಆಯಿತು, ನಾವು ಪ್ರಾರ್ಥಿಸ್ಕೊಂಡು ಮುಗಿಸ್ಕೊಂಡು, ಅಪ್ಪ ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನೀನು ಕುರುಬನಾಗಿದ್ದೀ, ನೀನು ಅದಕ್ಕಾಗಿ ಸ್ತೋತ್ರ. ನೀನು ಅರಸನಾಗಿದ್ದಿ, ಅದಕ್ಕಾಗಿ ಸ್ತೋತ್ರಿಸಪ್ಪ. ಇದಿಲ್ಲ ರಾಜ ಯೇಸುವೇ, ನೀನು ಕುರುಬನಾಗಿ ಕುರಿಗಳನ್ನು ಮೆಲ್ಲಗೆ ಸರಿಯಾಗಿ ನೀನು ಪರಾಮರಿಸ್ತೀನಿ ಎಂಬುದಾಗಿ ಯೆಶಾಯ ಪ್ರವಾದನೆಗಳಂತ ಅಪ್ಪ ಕರ್ತನೆ ಆದಿಕಾಂಡ ಹೀಗೆ ಕರ್ತನೆ ಸಪ್ಪ ನಿನ್ನ ವಾಕ್ಯದಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ಎಲ್ಲ ವಾಕ್ಯವನ್ನು ನಾವು ಧ್ಯಾನಿಸಿಕೊಂಡ ಪ್ರಕಾರ ಅಪ್ಪ ಕರ್ತನೆ ಈ ವಾಕ್ಯವನ್ನು ಕೇಳತಕ್ಕಂಥ ಪ್ರತಿಯೊಬ್ಬರನ್ನು ನೀನು ವಿಶೇಷವಾಗಿ ಆಶೀರ್ವದಿಸು ರಾಜ. ಯೇಸುವೇ, ನಿನ್ನ ವಾಕ್ಯವು ಜೀವವುಳ್ಳದ್ದು ರಾಜ. ಆ ವಾಕ್ಯವನ್ನು ಪ್ರತಿಯೊಬ್ಬರು ಕೇಳಿ ಕೈಕೊಂಡು ವಿಧೇಯರಾಗಿ ಜೀವಿಸುವ ಹಾಗೆ ನೀನು ಸಹಾಯ ಮಾಡು. ಪ್ರತಿಯೊಬ್ಬರು ನೀನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದೆ, ಅದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ. ಆಮೆನ್. Amen. Hallelujah. Praise the Lord.